ಇತ್ತೀಚಿನ ದಿನಗಳಲ್ಲಿ ಮನೆಯ ಆಹಾರವನ್ನು ಸೇವಿಸುತ್ತಾ ಇದ್ದರೂ ಕೂಡ ಎಸಿಡಿಟಿ ಅಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಗ್ಯಾಸ್ ತರ ಆಗಿ ಮೇಲ್ಮೇಲೆ ಉದ್ಗಾರ ಬರ್ತಾ ಇರುತ್ತೆ. ಅದನ್ನ ಅವರು ಅಸಿಡಿಟಿ ಅಂತ ಹೇಳ್ತಾ ಇರ್ತಾರೆ. ಆಕ್ಚುಲಿ ಇದು ಅಸಿಡಿಟಿ ಅಲ್ಲ, ಅಜೀರ್ಣದಿಂದ ಆಗುವಂತಹ ಹೊಟ್ಟೆ ಉಬ್ರ ಅಥವಾ ವಾಂತಿ ಬಂದಂಗ ಆಗೋದು ಅಥವಾ ಪದೇ ಪದೇ ಕೆಳಗಡೆ ಗ್ಯಾಸ್ ಹೋದಂಗ ಆಗೋದು, ಈ ರೀತಿ ಎಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯಬಹುದೇ? ಹವ್ಯಕರು ಏನಿದಾರಲ್ಲ ಅವರಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸ್ತಾ ಇದೆ. ನಮಸ್ಕಾರ ವೀಕ್ಷಕರು, ಇದು ವಿಶ್ವಂಬರ ಟಿವಿಯ ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ನಾನು ಸುಪರ್ಣ ಹೆಗಡೆ. ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಹೆಚ್ಚುತ್ತಿರುವಂತಹ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡೋಣ. ಈ ಆರೋಗ್ಯದ ಸಮಸ್ಯೆಗೂ ಆಹಾರ ಪದ್ಧತಿಗೂ ಏನಾದರೂ ಸಂಬಂಧವಿದೆಯೇ? ಸಂಬಂಧವಿದ್ದರೆ ಅದಕ್ಕೆ ಪರಿಹಾರಗಳೇನು ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಇದೆಲ್ಲ ವಿಷಯಗಳನ್ನು ಚರ್ಚಿಸೋಕೆ ನಮ್ಮ ಜೊತೆ ಆಯುರ್ವೇದಿಕ್ ವೈದ್ಯರೊಬ್ಬರಿದ್ದಾರೆ. ಇವರು 20 ವರ್ಷಗಳಿಂದಲೂ ಗ್ರಾಮೀಣ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿಯೂ ಹಾಗೂ ವೈದ್ಯಕೀಯ ವಿಭಾಗದಲ್ಲಿ ಹಲವಾರು ಲೇಖನಗಳನ್ನು ಬರೆದಿರುವಂತಹ ಮತ್ತು ಯೋಗ ಪಟುಗಳು ಆಗಿರುವಂತಹ ಶ್ರೀಮತಿ ಡಾಕ್ಟರ್ ಪೂರ್ಣಿಮಾ ಅವರು ನಮ್ಮ ಜೊತೆ ಇದ್ದಾರೆ. ಆಯುರ್ವೇದಿಕ್ ಡಾಕ್ಟರ್ ಆದಂತಹ ಡಾಕ್ಟರ್ ಪೂರ್ಣಿಮಾ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು. ಡಾಕ್ಟ್ರೆ, ನಾನು ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ. ಆರೋಗ್ಯದ ಸಂಬಂಧಿಸಿ ಆಯುರ್ವೇದಿಕ್ ಅಲ್ಲಿ ಏನಿದೆ ಏನಿಲ್ಲ ಅಂತ ನೀವು ತಿಳಿಸಿಕೊಡ್ಬೇಕು. ಅದರಲ್ಲಿ ಮೊದಲನೇ ಪ್ರಶ್ನೆ ಅಂದ್ರೆ, ಆಯುರ್ವೇದ ಅಂದರೆ ಆಯುಹು ಪ್ಲಸ್ ವೇದ, ಆಯುರ್ವೇದ ಆಯಸ್ಸನ್ನು ಹೆಚ್ಚಿಸುವಂತಹ ಒಂದು ವಿಜ್ಞಾನವನ್ನು ಆಯುರ್ವೇದ ಅಂತ ಹೇಳಿ ಹೇಳ್ತೇವೆ. ವೈದ್ಯಕೀಯ ವಿಭಾಗದಲ್ಲಿ ಏನು ಪ್ರಾಮುಖ್ಯತೆಯನ್ನು ಹೊಂದಿದೆ? ಆಯುರ್ವೇದವನ್ನು ನಾವು ವೈದ್ಯಕೀಯದಲ್ಲಿ ಜಾಸ್ತಿ ತೆಗೆದುಕೊಳ್ಳದೆ ಜೀವನ ಶೈಲಿಯನ್ನು ಹೇಳಿಕೊಡುವಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು. ಉದಾಹರಣೆಗೆ ನಮ್ಮ ಆಯುರ್ವೇದದ ಮೂಲ ಉದ್ದೇಶ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ವಿಕಾರ ಪ್ರಶಮನಂ, ಅಂದ್ರೆ ಆರೋಗ್ಯವಂತನಲ್ಲಿರುವ ಆರೋಗ್ಯವನ್ನು ಸಂರಕ್ಷಣೆ ಮಾಡೋದು, ಅಂದ್ರೆ ಇಮ್ಯುನಿಟಿ ಪವರ್ ಅನ್ನು ಮತ್ತಷ್ಟು ಜಾಸ್ತಿ ಮಾಡುವಂಥದ್ದು, ಹಾಗೆ ರೋಗಿಯಲ್ಲಿನ ರೋಗವನ್ನು ಕಡಿಮೆ ಮಾಡೋದು. ಇದು ಆಯುರ್ವೇದದ ಮೂಲ ಉದ್ದೇಶ. ಈ ಆಯುರ್ವೇದದಿಂದ ನಮಗಾಗುವ ಪ್ರಯೋಜನಗಳೇನು? ಅದೇ, ಇದು ಒಂದು ವೈದ್ಯಕೀಯ ಪದ್ಧತಿ ಅನ್ನೋಕ್ಕಿಂತ ಜಾಸ್ತಿಯಾಗಿ ಜೀವನ ಶೈಲಿಯನ್ನು ಹೇಳಿಕೊಡುವಂತಹ ಪದ್ಧತಿ ಆಗಿರೋದ್ರಿಂದ ನಾವು ಒಂದು ದಿನಚರ್ಯ, ಋತುಚರ್ಯ ಅಂದ್ರೆ ದಿನಚರ್ಯದಲ್ಲಿ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಯಾವ್ಯಾವ ರೀತಿಯಲ್ಲಿ ಕ್ರಮಾನುಸಾರವಾಗಿ ಮಾಡ್ಬೇಕು, ಋತುಗಳಿಗನುಸಾರವಾಗಿ ನಾವು ಯಾವ ರೀತಿ ಆಹಾರ ವಿಹಾರವನ್ನು ಮಾಡ್ಬೇಕು, ಹಾಗೆ ನಾವು ಆಹಾರ ಸೇವನೆ ವಿಧಿವಿಧಾನಗಳನ್ನು ಸಹ ಇದರಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ಪರಿಪಾಲನೆ ಮಾಡೋದ್ರಿಂದ ಆರೋಗ್ಯಭರಿತ ಜೀವನ ನಮ್ದಾಗುತ್ತೆ, ಜೊತೆಗೆ ದೀರ್ಘಾಯುಷ್ಯನ ನಾವು ಪಡೆಯಬಹುದು. ಹಾಗಾದರೆ ಆರೋಗ್ಯಕ್ಕೂ ಆಯುರ್ವೇದಕ್ಕೂ ಆಹಾರಕ್ಕೂ ಸಂಬಂಧವಿದೆ ಅಂತ ಹೇಳ್ತೀರಿ? ಖಂಡಿತವಾಗ್ಲೂ ಸಂಬಂಧ ಇದೆ. ಆರೋಗ್ಯಕ್ಕೂ ಮತ್ತು ಆಹಾರಕ್ಕೂ ತುಂಬಾ ಸಂಬಂಧ ಇದೆ. ಕಾರಣ, ನಾವು ಒಂದು ಗರ್ಭಸ್ಥ ಶಿಶುವಾಗಿ ಅಮ್ಮನ ಹೊಟ್ಟೆಗೆ ಇರ್ಬೇಕಾದಾಗ್ಲಿಂದಲೂ ನಾವು ಆಹಾರದ ಮೇಲೆ ಡಿಪೆಂಡ್ ಆಗಿರ್ತೇವೆ. ಆನಂತರ ಶಿಶುವಾಗಿ ಹೊರಗಡೆ ಬಂದ ನಂತರನು ಮತ್ತೆ ಸಾಯುವವರೆಗೂ ನಾವು ಆಹಾರದ ಮೇಲೆ ಡಿಪೆಂಡ್ ಆಗಿರ್ತೇವೆ. ಸೊ ಆಹಾರ ಏನ್ ತೆಗೆದುಕೊಳ್ಳುತ್ತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ಲಿ. ಇತ್ತೀಚಿನ ದಿನಗಳಲ್ಲಿ ಮನೆಯ ಆಹಾರವನ್ನು ಸೇವಿಸುತ್ತಾ ಇದ್ದರೂ ಕೂಡ ಎಸಿಡಿಟಿ ಅಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ? ಇತ್ತೀಚೆಗೆ ನನ್ನ ಹತ್ರ ಬರುವಂತ ಪೇಷಂಟ್ಗಳು ಸಹ ಇದೇ ಕಂಪ್ಲೇಂಟ್ ಮಾಡ್ತಾರೆ. ಮೇಡಮ್, ನಾವು ಮನೆಯ ಆಹಾರವನ್ನೇ ಸೇವನೆ ಮಾಡ್ತೇವೆ, ಬಟ್ ನಮ್ಗೆ ಅಜೀರ್ಣ ಆಗುತ್ತೆ, ಅಸಿಡಿಟಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ನಾವು ಫಾಸ್ಟ್ ಹಿಸ್ಟ್ರಿನ್ ಕೇಳ್ತಾ ಹೋದಾಗ ಅವರು ಹಿಂದಿನ ದಿನ ಏನ್ ತಿಂದಿರ್ತಾರೆ ಅಥವಾ ಈ ಒಂದ್ ವಾರದಲ್ಲಿ ಒಂದ್ ತಿಂಗಳಲ್ಲಿ ಏನ್ ಆಹಾರ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿ ನಾವು ಗಮನಿಸಿದಾಗ ಹೇಗೇನು ಅವರು ತೆಗೆದುಕೊಳ್ಳುವಂತ ಆಹಾರ ಕ್ರಮದಲ್ಲಿ ತಪ್ಪಾಗಿರುವಂತದ್ದೇ ಕಾರಣ ಆಗಿರುತ್ತೆ. ಉದಾಹರಣೆಗೆ, ಕೆಲವರು ಊಟ ಆದ ನಂತರ ಡೈಲಿ ಹಾಲನ್ನು ಸೇವನೆ ಮಾಡ್ತಾರೆ. ಈ ಹಾಲನ್ನು ಸೇವನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಊಟ ಆದ ನಂತರ ರಾತ್ರಿ ಮಲಗೋ ಟೈಮಲ್ಲಿ ಹಾಲು ಕುಡಿಯೋದ್ರಿಂದ ಆ ಹಾಲು ಮತ್ತೆ ಮೊದ್ಲೇ ಸೇವನೆ ಮಾಡಿದಂತ ಆಹಾರದಲ್ಲಿರೋ ಉಪ್ಪು ಖಾರ ಹುಳಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಲ್ಲಿ ಒಂದು ಹಾಲು ಹಾಳಾಗೋದ್ರ ಜೊತೆಗೆ ಅಲ್ಲಿನ ಪರಿಸರವನ್ನು ಸಹ ಹಾಳು ಮಾಡುತ್ತೆ. ಸೊ ಅದು ಬೆಳಿಗ್ಗೆ ಎದ್ದಾಗ ಅವರಿಗೆ ಗ್ಯಾಸ್ ತರ ಆಗಿ ಮೇಲ್ಮೇಲೆ ಉದ್ಗಾರ ಬರ್ತಾ ಇರುತ್ತೆ. ಅದನ್ನ ಅವರು ಅಸಿಡಿಟಿ ಅಂತ ಹೇಳ್ತಾ ಇರ್ತಾರೆ. ಆಕ್ಚುಲಿ ಇದು ಅಸಿಡಿಟಿ ಅಲ್ಲ, ಅಜೀರ್ಣದಿಂದ ಆಗುವಂತಹ ಹೊಟ್ಟೆ ಉಬ್ರ ಅಥವಾ ವಾಂತಿ ಬಂದಂಗ ಆಗೋದು ಅಥವಾ ಪದೇ ಪದೇ ಕೆಳಗಡೆ ಗ್ಯಾಸ್ ಹೋದಂಗ ಆಗೋದು, ಈ ರೀತಿ ಎಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಹಾಗೆ ನಮ್ಮ ಹಿರಿಯರು ಹೇಳ್ತಾರೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿಯನ್ನ ಮಾಡಿ, ನಿಮ್ಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಬರಲ್ಲ ಅಂತ ಹೇಳ್ತಾರೆ. ಇದು ಸರಿಯಾದ ಕ್ರಮನ? ಒಳ್ಳೆ ಕ್ವಶನ್.
ಸರಿಯಾದ ಸಮಯಕ್ಕೆ ಊಟವನ್ನು ಸೇವಿಸ್ಬೇಕು, ಕರೆಕ್ಟ್. ಬಟ್ ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ ನಿಮ್ಗೆ ಯಾವಾಗ ಹಸಿವಾಗಿದೆ, ನಮ್ಗೆ ಒಂದು ನೀರಾಡಿಕೆ ಆಗ್ಲಿ ಹಸಿವು ಆಗ್ಲಿ ಅದು ಟೈಮಿಗೆ ಆಗ್ಬೇಕಂತ ಇಲ್ಲ. ಕೆಲವೊಂದ್ಸರಿ ನಾವು ಎಕ್ಸಾಂಪಲ್ ಬೆಳಗ್ಗೆ ನಾವು ಹೆವಿ ಬ್ರೇಕ್ಫಾಸ್ಟ್ ಮಾಡಿರ್ತೇವೆ, ಎಕ್ಸಾಂಪಲ್ ಉದ್ದಿನ ವಡೆ ಇಡ್ಲಿ ತಿಂದಿರ್ತೇವೆ ಅಂತ ತಿಳ್ಕೊಳ್ಳಿ. ಸೊ ಅದನ್ನ ನಾವು ಯಥೇಚ್ಛವಾಗಿ ತಿಂದಾಗ ಅದು ಜೀರ್ಣ ನಿಧಾನವಾಗಿ ಆಗುತ್ತೆ. ಜೊತೆಗೆ ಅದು ತುಂಬಾ ಪೌಷ್ಟಿಕಾಂಶಭರಿತವಾದಂತಹ ಒಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅದು ಮಧ್ಯಾಹ್ನ ನಮ್ಗೆ 1 ಗಂಟೆಗೆ ಹಸಿವಾಗೋದಿಲ್ಲ, ಅವತ್ತು 2 ಗಂಟೆಗೂ ಆಗ್ಬೋದು, 3 ಗಂಟೆಗೂ ಆಗ್ಬೋದು. ಆದ್ರಿಂದ ನಾವು ಹಿಂದೆ ತೆಗೆದುಕೊಂಡಂತ ಆಹಾರ ಜೀರ್ಣ ಆಗಿದೆಯೋ ಇಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮುಂದಿನ ಆಹಾರವನ್ನು ಸೇವಿಸಬೇಕು. ನಾನ್ ನನ್ನ ಪೇಷಂಟ್ ಗಳಿಗೆ ಹೇಳೋದು ಅದೇ, ನೀವು ಟೈಮ್ ಆಗಿದೆ ಅಂತ ಊಟ ಮಾಡ್ಬೇಡಿ, ಹಸಿವಾಗಿದ್ಯಾ ಅದನ್ನ ಗಮನಿಸಿ ಊಟ ಮಾಡಿ ಅಂತ ಹೇಳ್ತೇನೆ. ಹಾಗೆ ಈಗ ನಾವು ನೀರನ್ನ ಅತಿ ಹೆಚ್ಚು ಕುಡಿಬೇಕು, ಹೆಚ್ಚೆಚ್ಚು ಕುಡಿಬೇಕು ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತ ಮಾತು. ಊಟ ಆದ್ಮೇಲೆ ಹೆಚ್ಚು ನೀರು ಕುಡಿಬೇಕು ಅಥವಾ ಪದೇ ಪದೇ ನೀರು ಕುಡಿತಾ ಇರಬೇಕು? ನೀರಿನ ಪ್ರಾಮುಖ್ಯತೆ ಏನು ಆರೋಗ್ಯದಲ್ಲಿ? ನೀರಿನ ಪ್ರಾಮುಖ್ಯತೆ ಇದ್ದೇ ಇದೆ. ಬಟ್ ನೀವು ಕೇಳೋ ಕ್ವಶನ್ ಮೊದಲು ಜಾಸ್ತಿ ಕುಡಿಬೇಕಾ ಅಥವಾ ಆ ನಂತರ ಕುಡಿಬೇಕಾ ಅನ್ನೋದು, ಅದು ಒಂದು ಒಳ್ಳೆ ಕ್ವಶನ್. ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದು ಆಯುರ್ವೇದದ ಪ್ರಕಾರ ಏನಂದ್ರೆ, ನಾವು ನಮ್ಮ ದೇಹ ಕೇಳತ್ತೆ. ಈಗ ನಾವು ವಾಕಿಂಗ್ ಮಾಡ್ಕೊಂಡ್ ಬಂದಿರ್ತೀವಿ ಅಥವಾ ಏನಾದ್ರು ಒಂದು ಆಟವನ್ನ ಆಡ್ಕೊಂಡ್ ಬಂದಿರ್ತೀವಿ ಅಥವಾ ತೋಟದಲ್ಲಿ ಹೋಗಿ ಸಿಕ್ಕಾಪಟ್ಟೆ ಕೆಲಸ ಮಾಡಿರ್ತೇವೆ, ಅವಾಗ ನಮ್ಗೆ ದೇಹ ದಣಿಯುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ಅವಾಗ ನೀರ್ ಬೇಕು ಅಂತ ದೇಹ ಕೇಳುತ್ತೆ, ಅವಾಗ ನಾವು ನೀರ್ ಕುಡಿಬೇಕಾಗುತ್ತೆ. ಸಮ್ಟೈಮ್ಸ್ ಸುಮ್ನೆ ಕುತ್ಕೊಂಡು ಟಿವಿ ನೋಡ್ತಾ ಕೂತಾಗ ನಾವು ದಿನಕ್ಕೆ 3 ಇಂದ 5 ಲೀಟರ್ ನೀರ್ ಕುಡಿಬೇಕು ಅಂದ್ರೆ ಅದು ತಪ್ಪಾಗುತ್ತೆ. ಸೊ ನಮ್ಮ ದೇಹ ಹೇಗ್ ಕೇಳುತ್ತೆ ಆ ರೀತಿ ನಾವು ಬಾಯಾರಿಕೆ ಆಗುತ್ತೆ, ಅವಾಗ ಬಾಯಾರಿಕೆ ಪ್ರಕಾರ ನಾವು ನೀರನ್ನು ಕುಡಿದ್ರೆ ಆಯ್ತು. ಮತ್ತೆ ಊಟದ ನಂತರ ಜಾಸ್ತಿ ನೀರನ್ನು ಕುಡಿಬಾರ್ದು. ಕಾರಣ ಒಂದು ನಮ್ಮ ಜಠರನ್ನ ಮಿಕ್ಸರ್ ಜಾರಿಗೆ ಹೋಲಿಸಿ, ಮಿಕ್ಸರ್ ಜಾರಲ್ಲಿ ನಾವು ಒಂದು ಹಿಟ್ ಮಾಡ್ಲಿಕ್ಕೆ ಅಕ್ಕಿಯನ್ನು ಹಾಕಿ ಒಂದಷ್ಟು ಪ್ರಮಾಣದಲ್ಲಿ ನೀರ್ ಹಾಕ್ಬೇಕಾಗತ್ತೆ. ಅದು ಅತಿಯಾಗಿ ಆದ್ರೂ ನೀರಾಗಿ ಜಾರಿಂದ ಹೊರಗಡೆ ಬರುತ್ತೆ. ಕಡಿಮೆ ಹಾಕಿದ್ರು ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಕರ್ಕರ ಅಂತೇಳಿ ಸೌಂಡ್ ಬರುತ್ತೆ. ಸೊ ನಮ್ಮ ಜಠರನು ಹಾಗೆ ಸಿಕ್ಕಾಪಟ್ಟೆ ನೀರ್ ಹಾಕಿದ್ರು ಅಂದ್ರೆ ನಾವು ನೀರು ಅಥವಾ ಮಜ್ಜಿಗೆ ಅಥವಾ ದ್ರವ ಪದಾರ್ಥವನ್ನು ಸೇವನೆ ಮಾಡಿದ್ರು ಅಲ್ಲಿ ಅಜೀರ್ಣ ಆಗುತ್ತೆ. ಹಾಗಂತ ತುಂಬಾ ಕಡಿಮೆ ತಗೊಂಡ್ರು ಡೈಜೆಷನ್ಗೆ ಇಂಪೇರ್ ಆಗುತ್ತೆ. ಒಂದು ನೋಡ್ಕೊಂಡು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯಬಹುದೇ? ಖಂಡಿತ ಕುಡಿಬಹುದು. ನೋಡಿ, ರಾತ್ರಿ ನಾವು ಊಟ ಆದ ನಂತರ 1 or 2 hours ಮಲಗಕ್ಕೆ ಹೋಗ್ತೇವೆ. ಆ ನಂತರ ರಾತ್ರಿ ಎಲ್ಲ ಸ್ವಲ್ಪ ಕಫದ ಕಾಲ ಅಂದ್ರೆ ತಂಪಿರುತ್ತೆ ವಾತಾವರಣದಲ್ಲಿ, ನಮ್ಮ ದೇಹದಲ್ಲೂ ಸ್ವಲ್ಪ ನಾವು ಮಲಗೆ ಇರೋದ್ರಿಂದ ಜಡತ್ವ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಅಂದ್ರೆ ಹೂ ಬಿಸಿ ಇರುವಂತಹ ನೀರನ್ನು ಬೆಳಿಗ್ಗೆ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದು. ಒಳಗಡೆ ಇರುವಂತಹ ಕಫ ಮತ್ತೆ ವಾತ ಅನುಲೋಮನ ಆಗುತ್ತೆ, ಮೋಷನ್ ಎಲ್ಲ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈಗ ಹಲವಾರು ಜನರಲ್ಲಿ ಒಂದು ಪ್ರಮುಖ ಸಮಸ್ಯೆ ಇದೆ, ಅದೇನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸೀನೋದು ಅಥವಾ ಪದೇ ಪದೇ ಸೀನ್ತಾ ಇರೋದು. ಇದು ಯಾವ ಒಂದು ಲಕ್ಷಣ? ಇದಕ್ಕೂ ಆಹಾರಕ್ಕೂ ಏನಾದ್ರು ಸಂಬಂಧ ಇದೆಯಾ? ಖಂಡಿತ ಇದೆ. ನಾನು 20 ವರ್ಷದಿಂದ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅಲ್ಲಿ ಎಲ್ಲ ಬರುವಂತ ಸಾಮಾನ್ಯವಾಗಿ ಹವ್ಯಕರು ಏನಿದಾರಲ್ಲ ಅವರಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸ್ತಾ ಇದೆ. ಕಾರಣ ಏನಂತ ಹೇಳಿ, ನಮ್ಗೆ ಪದೇ ಪದೇ ಅವರು ಮಧ್ಯ ವಯಸ್ಸಿನಲ್ಲಿ ಅಸ್ತಮ ಬರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಸೀನೋದು ಅಥವಾ ಪದೇ ಪದೇ ಸಂಡಸಿ ಹೋಗೋದು ಅಂದ್ರೆ IBS ಅಂತ ಹೇಳಿ ಕರೀತಾರೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿ. ಅಂದ್ರೆ ದಿನದಲ್ಲಿ ಅವರು 3 ಇಂದ 5 ಸರಿ ಟಾಯ್ಲೆಟ್ಗೆ ಹೋದ್ರಷ್ಟೇ ಅವ್ರಿಗೆ ಸಮಾಧಾನ ಆಗುದು. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ, ನಾನು ಫಸ್ಟ್ ಸ್ಟಾರ್ಟಿಂಗ್ 5 ವರ್ಷ ನನಗೂ ತಲೆಗೆ ಹೋಗ್ಲಿಲ್ಲ. ನಾನು ಹೆಗ್ಗಣಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮಧ್ಯ ವಯಸ್ಸಿನಲ್ಲಿ ಅಸ್ತಮದವ್ರು ಬರ್ತಾರೆ, ಈ ಅಲರ್ಜಿ ಆದವ್ರು ಬರ್ತಾರೆ. ಯಾಕೆ ಅಂತ ನೋಡಿದಾಗ ಜೊತೆಗೆ ಅವ್ರ ಪಾಸ್ಟ್ ಹಿಸ್ಟ್ರಿ ಎಲ್ಲ ಕೇಳ್ಕೊಂಡ್ ಬಂದಾಗ ಅವ್ರು ಹೇಳ್ತಾ ಇದ್ರು, ಮಗು ಒಂದು 6 ತಿಂಗಳು ಅಥವಾ 1 ವರ್ಷದ ನಂತರದಿಂದನೇ ಅವರು ರಾತ್ರಿ ಊಟ ಆದ್ಮೇಲೆ ಹಾಲನ್ನು ಸೇವನೆ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಕಾಮನ್ ಆಗಿ ಮಾಡ್ಬೇಕಾದ್ರೆ ಅವರು ಸಹ ಮಾಡ್ತಾರೆ. ಆನಂತರ ಹಾಲನ್ನ ಊಟ ಮಾಡೋದು ಅಥವಾ ಬೆಳಿಗ್ಗೆ ತಿಂಡಿ ಜೊತೆಗೆ ಹಾಲು ಅಥವಾ ಹಾಲಿನಿಂದ ಮಾಡಿದಂತ ಕಷಾಯದ ಸೇವನೆ ಮಾಡೋದು. ಈ ಎಲ್ಲ ಏನಾಗುತ್ತಂದ್ರೆ ವಿರುದ್ಧ ಆಹಾರ ಆಗುತ್ತೆ. ವಿರುದ್ಧ ಆಹಾರ ಅಂದ್ರೆ ರಾಂಗ್ ಫುಡ್ ಕಾಂಬಿನೇಷನ್ ಅಥವಾ ಇನ್ಕಂಪ್ಯಾಟಬಲ್ ಡಯಟ್ ಅಂತ ಹೇಳಿ ಕರೀತಾರೆ. ಸೊ ನಾನು ಡಿಗ್ರಿ ಮಾಡ್ಬೇಕಾದ್ರೆ ಏನು ನಮ್ಗೆ ಸೆಕೆಂಡ್ ಇಯರ್ ನಲ್ಲಿ ಸ್ವಸ್ಥ ವೃತ್ತ ಅಂತ ಇದೆ, ಅದರಲ್ಲಿ ಯಾವ ರೀತಿ ಆಹಾರ ಸೇವನೆ ಮಾಡ್ಬೇಕು, ಯಾವ ರೀತಿ ಮಾಡಬಾರ್ದು ಅನ್ನೋದೆಲ್ಲ ಕ್ರಮವನ್ನು ಹೇಳಿದ್ದಾರೆ. ಅದರಲ್ಲಿ ಮಧ್ಯ ವಯಸ್ಸಿನಲ್ಲಿ ಅಸ್ತಮ ಬರ್ತಾ ಇದೆಯಲ್ಲ, ಸೊ ಇದು ಮ್ಯಾಚ್ ಆಗುತ್ತಂತ ನೋಡಿದಾಗ ಅದರಲ್ಲಿ ಫುಲ್ ಮ್ಯಾಚ್ ಆಗ್ತಾ ಇತ್ತು. ನಾನಂತ ಪೇಷಂಟ್ ಗಳಿಗೆ ಹೇಳ್ತಾ ಇದ್ದೆ, ನೀವು ಈ ರೀತಿ ತಪ್ಪು ಮಾಡ್ತಾ ಇದ್ದೀರಿ, ಇದನ್ನ ಇವತ್ತಿನ ಬಿಡಿ. ಮತ್ತೆ ಆಲ್ರೆಡಿ ನಿಮ್ಮ ದೇಹದಲ್ಲಿ ಕಲೆಕ್ಟ್ ಆಗಿರುವಂತಹ ಕಫ ಇರ್ಬೋದು ಅಥವಾ ದೋಷಗಳಿರ್ಬೋದು, ಅದು ನಿರ್ವಹಣೆ ಆಗ್ಲಿಕ್ಕೆ 3 ಇಂದ 6 ತಿಂಗಳು ಮೆಡಿಸಿನ್ ತಗೊಳ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಕಡಿಮೆ ಆಗ್ತಾ ಇತ್ತು. ಹೆಲ್ತಿ ಡಯಟ್ ಅಂತ ಹೇಳ್ತಾರಲ್ಲ, ಅಂದ್ರೆ ಆರೋಗ್ಯಕರ ಡಯಟ್,
ಹಾಗಂದ್ರೆ ಏನು? ಅದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಹೆಲ್ದಿ ಡಯಟ್ ಮೀನ್ಸ್ ಬ್ಯಾಲೆನ್ಸ್ಡ್ ಫುಡ್ ಅನ್ನು ತೆಗೆದುಕೊಳ್ಳುವಂಥದ್ದು. ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ ನಾವೆಲ್ಲ ಹೈಸ್ಕೂಲ್ ನಲ್ಲಿ ಓದಿರ್ತೇವೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಮಿನರಲ್, ವಿಟಮಿನ್ಸ್ ಇವುಗಳು ಮತ್ತೆ ವಾಟರ್ ಇವುಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋದು. ನಮ್ಗೆ ಯಾವುದೋ ಒಂದು ಇಷ್ಟ ಆಯ್ತು ಅಂತ ಹೇಳಿ ಒಂದೇ ರೀತಿಯ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹ ಪೋಷಣೆ ಆಗೋದಿಲ್ಲ. ಕಾರಣ ನಮ್ಮ ದೇಹಕ್ಕೆ ಎಲ್ಲದೂ ಬೇಕಾಗಿರುತ್ತೆ ಅಲ್ವಾ. ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ ಬೇಕು, ಎಲ್ಲದೂ ಬೇಕು. ಸೊ ನಾವು ಯಾವುದೇ ಒಂದು ಬರೀ ಅಕ್ಕಿನೇ ತಿಂತಾ ಇದೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತೆ. ಬರೀ ಪ್ರೋಟೀನೇ ಜಾಸ್ತಿ ತಿಂತಾ ಇದೀವಿ ಅಂತ ಹೇಳಿದ್ರೆ ಪ್ರೋಟೀನ್ ಎಕ್ಸೆಸಿವ್ ಆಗಿ ಅದಕ್ಕೆ ಬೇರೆ ಕಾಯಿಲೆ ಬರುತ್ತೆ. ಪ್ರೋಟೀನ್ ಕಡಿಮೆ ತಿಂದ್ರೂ ಅದಕ್ಕೊಂದು ಕಾಯಿಲೆ ಬರುತ್ತೆ, ಎಲ್ಲದಕ್ಕೂ ಒಂದು ಕಾಯಿಲೆ ಬರುತ್ತೆ. ಈ ಫ್ಯಾಟ್ ಅಂತ ಹೇಳ್ತಾರೆ, ಅದರಲ್ಲಿ ಆರೋಗ್ಯಕರ ಫ್ಯಾಟ್, ಹೆಲ್ದಿ ಫ್ಯಾಟ್ ಅಂತ ಹೇಳ್ತಾರೆ. ಹಾಗಂದ್ರೆ ಹೆಲ್ದಿ ಫ್ಯಾಟ್ ಅಂದ್ರೆ ಈಗ ನಾವು ನ್ಯಾಚುರಲ್ ಆಗಿ ಸಿಗುವಂತಹ ತುಪ್ಪ, ಆಮೇಲೆ ಬೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಈ ಗ್ರೌಂಡ್ನಟ್ ಆಯಿಲ್ ಇವುಗಳನ್ನೆಲ್ಲ ನಾವು ಹೆಲ್ದಿ ಫ್ಯಾಟ್ ಅಂತ ಕರಿಬಹುದು. ಆನಂತರ ಈಗೇನು ಆಯಿಲ್ಗಳೆಲ್ಲ ಸಿಗ್ತಾ ಇದಾವಲ್ಲ, ರಿಫೈನ್ಡ್ ಆಯಿಲ್, ಇವುಗಳನ್ನೆಲ್ಲ ನಾವು ಆಯಿಲ್ ವಿಭಾಗಕ್ಕೆ ಸೇರ್ಸಕ್ ಆಗಲ್ಲ, ಬಿಕಾಸ್ ಅದು ಮ್ಯಾನುಫ್ಯಾಕ್ಚರಿಂಗ್ ಆ ಟೈಪ್ ಇರುತ್ತೆ. ಸೊ ನಾವು ಈಗ ಆಯುರ್ವೇದದ ಪ್ರಕಾರ ಹೆಲ್ದಿ ಫ್ಯಾಟ್ ಅಂದ್ರೆ ತುಪ್ಪ, ನಮ್ಮ ಮನೆಯಲ್ಲೇ ತಯಾರು ಮಾಡುವಂತಹ ತುಪ್ಪ, ಕೊಬ್ಬರಿ ಎಣ್ಣೆ ಅಂತ ಹೇಳ್ಬೋದು. ಆಹಾರದಲ್ಲಿ ಹೆಚ್ಚು ನಾರಿನಾಂಶ ಇರುವಂತಹ ಆಹಾರವನ್ನ ಬಳಸಬೇಕು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ? ಇದರಿಂದ ಏನು ಉಪಯೋಗ ಅಂತ ಸ್ವಲ್ಪ ತಿಳಿಸ್ಕೊಳ್ಳಿ. ದೇಹದಲ್ಲಿ ನಾರಿನ ಅಂಶ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಕಾರಣ ನಾವು ಏನು ಮೌತ್ ಟು ಏನಸ್ ಅಂತ ಹೇಳ್ತೇವೆ, ಮುಖ ದ್ವಾರದಿಂದ ಗುದ ದ್ವಾರದವರೆಗೆ ನಾವು ತೆಗೆದುಕೊಂಡಂತ ಆಹಾರ ಪುಷ್ ಆಗಿ ನಮಗೆ ಬೇಕಾದಂತಹ ಒಂದು ಅಂಶಗಳನ್ನ ಜಠರದಲ್ಲಿ ಎಲ್ಲ ಹೀರ್ಕೊಂಡು, ಕರಳಲ್ಲಿ ಹೀರ್ಕೊಂಡು, ನಂತರ ಬೇಡದೇ ಇರೋ ಅಂಶಗಳನ್ನ ಹೊರಗಡೆ ಹಾಕ್ಬೇಕು ಅಂದ್ರೆ ಅದಕ್ಕೆ ನಾವು ನಾರು ಪ್ರಧಾನವಾಗಿರುವಂತಹ ಆಹಾರವನ್ನು ಸೇವನೆ ಮಾಡ್ಬೇಕು. ಆವಾಗ ಏನಾಗ್ತದೆ, ಟೈಮ್ ಟು ಟೈಮ್ ಟಾಯ್ಲೆಟ್ಗೂ ಹೋಗ್ಬೋದು, ಜೊತೆಗೆ ದೊಡ್ಡ ಕರಳಿನಲ್ಲಿ ಬರುವಂತಹ ಕ್ಯಾನ್ಸರ್ಗಳನ್ನು ರಕ್ಷಣೆ ಮಾಡಲು ಈ ನಾರಿನ ಅಂಶ ಬಹಳ ಹೆಲ್ಪ್ ಮಾಡುತ್ತೆ. ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ಅಂತ ಹೇಳ್ತೀನಿ. ಜೀರ್ಣಕ್ರಿಯೆ ಸರಾಗವಾಗೋದ್ ಜೊತೆಗೆ ದೊಡ್ಡ ಕರಳಿನಲ್ಲಿ ಬರುವಂತಹ ಕ್ಯಾನ್ಸರ್ ಇರ್ಬೋದು, ಅಥವಾ ಮಲಬದ್ಧತೆ ಇರ್ಬೋದು, ಅಥವಾ ಮಲಬದ್ಧತೆಯಿಂದ ಮತ್ತೆ ನಮ್ಗೆ ಪೈಲ್ಸ್, ಫಿಸ್ಟುಲಾ, ಫಿಷರಿನ್ ಏನೋ ಇದೆಲ್ಲ ಆಗುತ್ತಾರೆ, ಇವುಗಳೆಲ್ಲದಿಂದ ರಕ್ಷಣೆಯನ್ನು ಪಡಿಬಹುದು. ಹಾಗೆ ನಾವು ಈ ಪ್ರೋಬಯೋಟಿಕ್ಸ್ ಮತ್ತು ಪ್ರಿಬಯೋಟಿಕ್ಸ್ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಅದರ ವಿವರಣೆ ಎಷ್ಟೋ ಜನಕ್ಕೆ ಖಂಡಿತ ಇಲ್ಲ, ಅಂದ್ರೆ ಕೇಳೋದಷ್ಟೇ ಬಿಟ್ರೆ ಅದ್ರ ಬಗ್ಗೆ ಇಂಥದ್ದು ಏನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ವಿವರಣೆ ಜನತೆ ಇರಲಿಲ್ಲ. ಇದ್ರ ಬಗ್ಗೆ ಒಂಚೂರು ಮನವರಿಕೆ ಮಾಡ್ತೀನಿ. ಪ್ರೋಬಯೋಟಿಕ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಸೈಂಟಿಫಿಕ್ ಆಗಿ ಹೇಳ್ತಾ ಹೋದ್ರೆ ಜನರಿಗೆ ಅರ್ಥ ಆಗುತ್ತಾ ಇಲ್ಲ. ನಾವು ಉದಾಹರಣೆ ಕೊಟ್ಕೊಂಡು ಹೇಳೋದಾದ್ರೆ, ಮೊಸರು ನ್ಯಾಚುರಲ್ ಆಗಿ ಸಿಗುವಂತ ಮನೆಯಲ್ಲೇ ಮಾಡಿದಂತ ಮೊಸರಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ. ಆ ಪ್ರೋಬಯೋಟಿಕ್ಸ್ ಅಂದ್ರೆ ಏನಂದ್ರೆ ಅದರಲ್ಲಿ ಒಂದು ಟೈಪ್ ಆಫ್ ಗುಡ್ ಆರ್ಗ್ಯಾನಿಸಮ್ ಅಥವಾ ಹೆಲ್ದಿ ಆರ್ಗ್ಯಾನಿಸಮ್, ನಮ್ಮ ಹೆಲ್ತಿಗೆ ಅನುಕೂಲ ಆಗುವಂತಹ ಗುಡ್ ಆರ್ಗ್ಯಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ಬೋದು. ಅವುಗಳ ಒಂದು ಸೇವನೆಯಿಂದ, ಅವುಗಳ ಒಂದು ಕೆಮಿಕಲ್ ಆಕ್ಟಿವಿಟೀಸ್ ಇಂದ ನಮ್ಮ ದೇಹದ ಸಣ್ಣ ಕರುಳಿನಲ್ಲಿ ಮತ್ತು ದೊಡ್ಡ ಕರುಳಿನಲ್ಲಿ ಸಾಕಷ್ಟು ಡೈಜೆಷನ್, ಚಯಾಪಚಯ ಕ್ರಿಯೆ ಆಗ್ಬೇಕಾದ್ರೆ ಇಂಥ ಗುಡ್ ಬ್ಯಾಕ್ಟೀರಿಯಾ ಅಥವಾ ಆರ್ಗ್ಯಾನಿಸಮ್ ಅವಶ್ಯಕತೆ ಇರುತ್ತೆ. ಆದ್ರಿಂದ ನಾವು ಅದನ್ನ ಸೇವನೆ ಮಾಡಬೇಕಾಗುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.